ಏನು ಮಾಡಿ ಇವನು ಎಲ್ಲರೂ ಸುಮಾರು ಒಂದು 15 ದಿವಸದಿಂದ ನಾವು ನಾರಾಯಣ ಹೃದಯದಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಸೊ ಕೋಡ್ ಪಿಂಕ್ ಅಂತ ಒಂದು ಮಗು ಕಡಿತನ ಅಂದರೆ ಯಾವ ಥರ ಇದು ಮಾಡಬೇಕು ಅಂತ ಒಂದು ಅವೇರ್ನೆಸ್ ಶೂಟ್ ಇತ್ತು. ಸೊ ಅದನ್ನೆಲ್ಲ ಮುಗಿಸಿ ಅದಾದಮೇಲೆ ನಿನ್ನೆಯಿಂದ ನಮ್ಮ ಅಣ್ಣಗೆ ಒಂದು ಸ್ವಲ್ಪ ಸುನೀಲ್ ಕುಮಾರ್ ಅಂತ ಅತ್ತಿಬೆಲ್ಲಲ್ಲಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿತ್ತು. ಅವ್ರದ್ದು ಆಕ್ಸಿಡೆಂಟ್ ಆಗಿತ್ತು, ಎಲ್ಲೋ ಒಂದು ಹತ್ರ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತು. ಅವ್ರನ್ನ ಅಲ್ಲಿ ICU ಹಾಕಿದ್ದಾರೆ. ಸೊ 2 ಡೇಸಿಂದ ನಾವು ಇಲ್ಲೇ ಇದ್ವಿ. ಸೊ ಹಂಗಾಗಿ ಅಲ್ಲಿ ಊಟ ಮಾಡೋಣ ಅಂತ ಒಳಗಡೆ ನಮ್ಗೆ ಅಡ್ಜಸ್ಟ್ ಆಗುತ್ತೆ. ನಾನು ಮತ್ತು ನಮ್ಮ ರಂಜಿತ್ ಕ್ಯಾಮ್ರಾಮನ್ ಮತ್ತು ಇನ್ನೊಂದು 4-5 ಜನ ಹುಡುಗರು ಬಂದಿದ್ದೆ. ಊಟ ಮಾಡಿದ್ವಿ. ನಾರ್ಮಲ್ ಯೂಶಲಿ ತೊಗೊಂಡ್ವಿ ಇಡ್ಲಿ ಸಾಂಬಾರೆಲ್ಲ ತೊಗೊಂಡು ಏನೇನಿದೆ ಅಂದರೆ ಪೊಂಗಲ್ ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಾರ್ಮಲ್ ಆಗಿದೆ ನಾವು ತೊಗೊಂಡು ತಿನ್ನಬೇಕಾದ್ರೆ ಒಂದು ಅರ್ಧ ತಿಂದ್ವಿ. ತಿಂದಾದ್ಮೇಲೆ ನಾರ್ಮಲಿ ಏನೋ ಒಂಥರ ಸಿಗ್ದಂಗೆ ಆಯ್ತಲ್ಲ ಅಂದ್ಬಿಟ್ಟು ನೋಡಿದಾಗ ಜಿರಳೆ ಇದರಲ್ಲಿತ್ತು. ಅದು ಒಂದು ಸಣ್ಣ ಪ್ರಮಾಣದಲ್ಲಿತ್ತು. ಸೊ ಅದಾದಮೇಲೆ ಸುಮ್ಮನೆ ನೀವು ಎಲ್ಲರೂ ಇದ್ದಾರೆ, ಭಯ ಬೀಳ್ತಾರೆ. ಪೇಷಂಟ್ಸ್ ಪಾರ್ಟಿ ಎಲ್ಲ ಬಂದಿರೋದು. ಅವ್ರು ಸ್ವಲ್ಪ ಕ್ಯಾಶಿಯರಲ್ಲಿ ಸ್ವಲ್ಪ ದೊಡ್ಡದಾಗಿ ತಪ್ಪೋಗಿದ್ದಾರೆ. ಅವ್ರನ್ನ ಕರೆಸಿ ಪಕ್ಕದಲ್ಲೇ ಕೂತ್ಕೊಂಡು ಸುಮ್ಮನೆ ನಾರ್ಮಲಾಗಿದ್ರು, ಏನೋ ಸಿಗ್ದಂಗಿದೆ ನೋಡಿ ಏನಿದೆ ಇರ್ಬೋದು ಅಂತ ಸರಿ ಅಂದ್ಬಿಟ್ಟು ತೆಗೆದ್ರು. ನೋಡಿದ್ರು ಅವರು ಸನ್ನೆ ಮಾಡಿದ್ರು, ಏನು ಹೇಳ್ಬೇಡಿ, ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿಬಿಡಿ, ಮಾತಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ರು. ಅದಾದಮೇಲೆ ಒಳಗಡೆ ಅವ್ರ ಮ್ಯಾನೇಜರ್ ಯಾರೋ ಇನ್ನೊಬ್ರು ಇದ್ರು ಕ್ಯಾಶ್ ಕೌಂಟ್ರಿಂದ ಒಳಗಡೆ ಕಿಚನ್ ರೂಮ್ ಅವ್ರ ಕೈಯಲ್ಲಿ ತೊಗೊಂಬಂದು ತೋರಿಸಿದ್ರು ಇದೇನಿದೆ ನೋಡಿ ಅಂತ. ನಾನು ನಾರ್ಮಲಾಗಿ ನ್ಯೂಸೆನ್ಸ್ ಏನು ಕ್ರಿಯೇಟ್ ಮಾಡೋದು ಬೇಡ, ಯಾಕಂದರೆ ಜಾಸ್ತಿ ಜನ ಪಾಪ ಪೇಷಂಟ್ಸ್ ಕಡೆ ಅವ್ರಿಗೆ ಗೊತ್ತಿಲ್ಲ ಊಟ ಮಾಡ್ತಿದ್ದಾರೆ. ಅವ್ರೇನು ಹೇಳ್ತಾರೆ ಇದರಲ್ಲಿ ಏನೋ ಬರೋಕ್ಕೆ ಚಾನ್ಸ್ ಇಲ್ಲ, ಬಟ್ ಏನೋ ಕಪ್ಪನ್ನು ಏನಾದ್ರು ಬಂದಿರ್ಬೋದು, ಬಿಡಿ ಪರವಾಗಿಲ್ಲ ಅನ್ನೋ ಥರ ಬೇಜಾಗ್ತಾರೆ. ಅಲ್ಲಿ ನಮಗೆ ಬೇಜಾರು ಆಗಿರೋದನ್ನ ಸರಿ ಆಗಿದೆ, ತಪ್ಪಾಗಿದೆ, ನೆಕ್ಸ್ಟ್ ಏನಾದರೂ ಮುಂದೆ ನೋಡ್ಬೋದು ಅನ್ನೋ ಥರದ್ದು ಇದ್ದರೆ ಓಕೆ ಅಂತ ಹೇಳಿದ್ರು. ಅದಾದಮೇಲೆ ಆಫೀಸ್ ಮುಂದೆ ಅವ್ರು ಓನರ್ ಅಂತ ಅವ್ರು ಕರ್ಕೊಂಬಂದರು. ಸುಮ್ಮನೆ ಬನ್ನಿ ಒಂದು ನಿಮಿಷ ಬನ್ನಿ ಕುತ್ಕೊಳ್ಳಿ, ಆರಾಮಾಗಿ ಮಾತಾಡೋಣ, ಕುತ್ಕೊಳ್ಳಿ, ನಾನು ಸೇಫರ್ ಝೋನ್ ನಾನು ನೋಡ್ಕೋಬೇಕು. ಸೊ ನಮ್ಮ ಹುಡುಗರಿಗೂ ನಾನು ರೆಕಾರ್ಡ್ ಮಾಡ್ಕೊಳ್ಳಿ ಯಾವುದಕ್ಕೂ ಅಂತ ಹೇಳಿದೆ. ಅವನು ರೆಕಾರ್ಡ್ ಮಾಡ್ಕೊಂಡಿಲ್ಲ, ಅವರೇ ಹೇಳಿದ್ದಾರೆ. ಸೊ ಆಗಿದೆ ಸುಮ್ಮನೆ ದೊಡ್ಡದು ಮಾಡೋದು ಬೇಡ, ಸಾರಿ ನಮ್ಮ ಕಡೆಯಿಂದ ಏನಾದರೂ ಆಗಿದೆ ಸಾರಿ ಅಂತ ಹೇಳಿದ್ರು. ನಾನು ಓಕೆ ಅಗ್ರಿ ಮಾಡ್ಕೊಂಡು ನಾನೇನು ಮಾಡಿದೆ, ಫಸ್ಟು ಹೆಬ್ಬುಡಿ ಸ್ಟೇಷನಲ್ಲಿ ಗಿರೀಶ್ ಅವ್ರಿಗೆ ಕಾಲ್ ಮಾಡಿದೆ. ಅಣ್ಣ ಈ ಥರ ಏನೋ ಆಗಿದೆ ಒಂದು ಮಾತು ಅಂತ ಅವ್ರಿಗೂ ಒಂದು ಇಂಟಿಮೇಷನ್ ಕೊಡು. ಮತ್ತು ಇನ್ನೊಂದು ಸಲ ಮುನ್ಸಿಪಾಲ್ಟಿ ಅವ್ರಿಗೆ ಕಾಲ್ ಮಾಡಿದೆ ನಾನು, ಸರ್ ಈ ಥರ ಚೀಫ್ ಆಫೀಸರ್ಗೆ ಹಿಂಗೆ ಆಗಿದೆ ಅಂತ ಕಾಲ್ ಮಾಡಿ ನನ್ನ ಪಾಡು ನಾನು ಓಡ್ಬಿಟ್ಟಿದ್ದೆ. ನಾನು ಹೋಗಿ ಮತ್ತೆ ಅಲ್ಲಿ ICU ಹತ್ರ ಇದ್ದೆ. ಸೊ ನೀವು ನೋಡಿರ್ಬೋದು ಅವರು. ಅದಾದಮೇಲೆ ಏನು ನ್ಯೂಸೆನ್ಸ್ ಕ್ರಿಯೇಟ್ ಆಗ್ತಿದೆ, ಬನ್ನಿ ಒಂದು ನಿಮಿಷ ಇಲ್ಲಿ ಅಂತ ಅವರೇ ಫೋನ್ ಮಾಡಿ ಕರೆದ್ರು ನನಗೆ. ಅಂದರೆ ನಮ್ಮ ಪಾಡಿಗೆ ನಾವು ಹೇಳಿ ಸಾರಿನೂ ಕೇಳಿದ್ರು, ಓಕೆ ಇದು ಇಲ್ಲಿಗೆ ಬಿಟ್ಬಿಡಿ ಅಂತ. ಇಲ್ಲಿ ಬಂದಾದಮೇಲೆ ನಾವು ನೋಡಿದ್ರೆ ಎಲ್ಲರೂ ಮೀಡಿಯಾದವರೆಲ್ಲ ಬಂದಿರು ಮತ್ತು ಇದೆಲ್ಲ ಮಾಡಬೇಕು. ಮತ್ತು ಅವರು ಎಲ್ಲ ಆದಮೇಲೆ ಇವ್ರದ್ದು ಏನಿತ್ತು ಮಾತಾಡ್ಬೋದು, ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಪರ್ಸ್ನಲ್ ಟಾರ್ಗೆಟ್ ಮಾಡೋಂಗಿದ್ದಿದ್ರೆ ನೀವು ಯಾಕೆ ನನಗೆ ಸಾರಿ ಕೇಳಬೇಕು, ನೀವು ಯಾಕೆ ನನ್ನ ಕಿಚನ್ ರೂಮಲ್ಲಿ ತೋರಿಸ್ಬೋದು, ನೀವು ಯಾಕೆ ನನ್ನ ಆಫೀಸ್ ರೂಮ್ ಒಳಗಡೆ ವಿತ್ ಎವಿಡೆನ್ಸ್ ವಿಡಿಯೋ ಅಲ್ಲ ಇದು ನಿಮ್ಗೆ ಇದಕ್ಕೆ ಯಾರ್ಯಾರೋ ಹೆಸರು ಹೇಳ್ತಾರೆ, ನಮಗೇನಕ್ಕೆ? ಇವಾಗ ಯಾವುದಾದ್ರು ಕ್ಯಾಮ್ರಾ ಏನಾಗಬೇಕು ಇವಾಗ ಹೋಟ್ಲ್ ಹೆಂಗೆ ಮಾಡಬೇಕು ಸರ್? ಇಷ್ಟೇ ಬೇಕಾಗಿರೋದು. ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ, ಇಲ್ಲಿ ಹೈಜಿನಿಕ್ ಫುಡ್ ಮೇಂಟೈನ್ ಮಾಡೋಂಗಿದ್ರೆ ಮಾಡಲಿ, ಇಲ್ಲ ಅವ್ರ ಕೈಯಲ್ಲಿ ಆಗಿಲ್ಲ ಅಂದರೆ ಅವ್ರು ಇಷ್ಟ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಯಾವುದು ಪರ್ಸ್ನಲ್ ಇಂಟೆನ್ಷನ್ ಇಲ್ಲ. ನೀವು ನಾರಾಯಣ ಹೃದಯದಲ್ಲಿ ಹೋಗ್ಬೋದು. ಪೇಷಂಟ್ ನೇಮ್ ಸುನೀಲ್ ಕುಮಾರ್ ಅಲ್ಲೇ ಇದ್ದಾರೆ, MIC ಇದ್ದಾರೆ. ಅದಾದಮೇಲೆ ನಾಗರಾಜ್ ಶೆಟ್ಟಿ ಮೇಂಟೆನೆನ್ಸಲ್ಲಿ ಅವ್ರನ್ನೂ ಕೇಳಿ. ಸೊ 24 ಗಂಟೆ ಒಂದು 10 ದಿವಸದಿಂದ ಅವ್ರ ಜೊತೆ ಅಲ್ಲೇ ಇದ್ದೀವಿ. ಸೊ ಅದಾದಮೇಲೆ ಪುನೀತ್ ಬಿಲ್ಲಿಂಗ್ ಮ್ಯಾನೇಜರ್ ಅವ್ರನ್ನೂ ಕೇಳಿ ಅವ್ರನ್ನೇ ನೋಡ್ಕೊಂಡು. ಸೊ ಇಲ್ಲಿ ಯಾವುದೇ ರೀತಿಯಾದದ್ದು ಇಲ್ಲ. ಬಟ್ ಟೆಕ್ನಾಲಜಿಯಿಂದ ಇಂಪ್ರೂವ್ ಆಗಿರೋದ್ರಿಂದ ನೀವು ಬೇಕಾದ್ರೆ ಖುದ್ದಾಗಿ ಕುತ್ಕೊಂಡು ಚೀಫ್ ಆಫೀಸರ್ನೇ ಕುತ್ಕೊಂಡು CC ಕ್ಯಾಮ್ರಾ ಇದ್ದಾವೆ, ಬಂದಿರೋದಿದೆ, ಇನ್ನೂ ಔಟು ಟೈಮಿಂಗ್ ಎಲ್ಲ ಇದೆ, ಕುತ್ಕೊಂಡು ಆರಾಮಾಗಿ ಕೂಲಂಕುಷವಾಗಿ ಯೋಚನೆ ಮಾಡಿ ಬೇಕಾದ್ರೆ